ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಬ್ರಷ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಪೀಸಾಗಿ ಹೋಗ್ತಾ ಇದ್ದೀನಿ ನನ್ನ ಗಾಡಿ ಹತ್ರ. ಯಾಕಂದರೆ ನಾನು ಬೆಳಿಗ್ಗೆ 4 ಗಂಟೆಗೆ ಹೋಗ್ತಿರೋದು ಒಂದು ಟೆಂಪಲಿಗೆ. ಅದು ನನ್ನ ಫ್ರೆಂಡ್ಸ್ ಜೊತೆ. ಅದು ಎಷ್ಟೋ ದಿವಸ ಆದಮೇಲೆ ಹಾಕಿರೋ ಪ್ಲ್ಯಾನು ಇಷ್ಟು ವರ್ಷ ಆದಮೇಲೆ ಸಕ್ಸಸ್ ಆಗ್ತಿದೆ. ಅದಕ್ಕೆ ನನ್ನ ಗಾಡಿನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಿತ್ತು, ಗ್ಲಾಸ್ ಎಲ್ಲ. ಅದಕ್ಕೆ ನೀರು ತಗೊಂಡು ಬಟ್ಟೆ ತಗೊಂಡು ಗ್ಲಾಸನ್ನು ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಗ್ಲಾಸ್ ಎಲ್ಲ ವೈಪ್ ಮಾಡಿಕೊಂಡು ನಂದಿಬ್ಬರು ಫ್ರೆಂಡ್ಸ್ ಇದ್ದರು, ಅವ್ರನ್ನ ಹಾಗೆ ಪಿಕ್ ಮಾಡ್ಕೊಂಡು ಬಂದೆ. ಇಬ್ಬರೂ ಪಿಕ್ ಮಾಡಿಕೊಂಡ್ರೆ ಸಾಕಾಗಿಲ್ಲ, ಇನ್ನೂ ಇಬ್ಬರು ಇದ್ದರು. ಆದರೆ ಅವರು ಇನ್ನೂ ಬರೋದು ತುಂಬ ಲೇಟಾಗಿತ್ತು. ಅವ್ರು ಎಷ್ಟು ಲೇಟಾಗಿತ್ತು ಅಂತ ಬಂದು ನಿಮಗೆ ಗೊತ್ತಾಗುತ್ತೆ. ಇವಾಗ ಕತ್ಲೆ ಇದೆ, ಅವ್ರು ಬಂದಿದ್ದು ನೋಡಿ ಇವಾಗ ಬೆಳಿಗ್ಗೆ ಆಗಿದೆ. ಹಾಗೆ ನಾವು ಇಲ್ಲಿ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಅಲ್ಲಿಂದ ನಮ್ಮ ಪಯಣನ ಪುನಃ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ಟೀ ಕುಡಿಯುವ ಅಂದ್ಕೊಂಡ್ವಿ. ಅದಕ್ಕೆ ಹೈವೇ ಸೈಡಲ್ಲೇ ಒಂದು ಟೀ ಅಂಗಡಿ ಕಾಣ್ತು. ಹಾಗೆ ಅಲ್ಲೆಲ್ಲ ಒಂದು ಸ್ಟಾಪ್ ಹಾಕಿ ಎಲ್ಲರೂ ಒಂದೊಂದು ಟೀ ಕುಡಿಯೋಕ್ಕೆ ಕೂತ್ಕೊಂಡ್ವಿ. ಟೀ ಜೊತೆ ಒಂದು ಏನಾದರೂ ಸ್ನ್ಯಾಕ್ಸ್ ತಿನ್ನು ಅಂದ್ಕೊಂಡ್ವಿ. ಯಾಕಂದರೆ 4 ಗಂಟೆಗೆ ಎದ್ದಿದ್ದಕ್ಕೆ ಯಾರೂ ನಾಷ್ಟ ಏನು ಮಾಡಿರಲಿಲ್ಲ. ಬಟ್ ನಾಷ್ಟ ಮಾಡಲಿಲ್ಲ ಅಲ್ಲಿ, ಜಸ್ಟ್ ಟೀ ಮತ್ತು ಏನೋ ಸ್ನ್ಯಾಕ್ಸ್ ತಿನ್ನು ಅಂದ್ಕೊಂಡ್ವಿ. ಯಾಕಂದರೆ ವೆದರ್ ಸಹ ಅದೇ ಥರ ಹೊರಗಡೆ ಚಿಲ್ಲಾಗಿತ್ತು. ಅದಕ್ಕೊಂದು ಟೀ ಕುಡಿದ್ರೆ ಸಮಾಧಾನ ಅಂತ ಅಲ್ಲೊಂದು ಸ್ಟಾಪ್ ತಗೊಂಡ್ವಿ. ಹಾಗೆ ಅಲ್ಲಿಂದ ಟೀ ಕುಡಿದು ಹೊರಟು ಸ್ವಲ್ಪ ದೂರ ಬಂದಾಗ ಪುನಃ ನೇಚರ್ ಕರಿತಂತ ಹೇಳಿದ್ರು ಫ್ರೆಂಡ್ಸು. ಅದಕ್ಕೂ ಪುನಃ ನಿಲ್ಲಿಸಿದೆ. ಹಾಗೆ ಅಲ್ಲಿಂದ ಹೊರಟು ಆಗ ಹೇಳಿದರು ಇನ್ನು ಟೆಂಪಲ್ಗೆ 10 ಕಿಲೋಮೀಟ್ರ್ ಇದೆ, ಆಗ ನಾಷ್ಟ ಮಾಡ್ಕೊಬಿಡುವ ಅಂತ. ಅದಕ್ಕೆ ಇಲ್ಲೇ ಒಂದು ಚಿಕ್ಕ ಹೋಟೆಲ್ ಇತ್ತು, ಅಲ್ಲೇ ನಾಷ್ಟ ಎಲ್ಲ ಮಾಡ್ಕೊಂಡ್ವಿ. ನಾಷ್ಟನೂ ಚೆನ್ನಾಗೇ ಇತ್ತು ಅಲ್ಲಿ. ಚಿಕ್ಕ ಹೋಟೆಲ್, ಅದು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಹಾಗೆ ಅಲ್ಲಿಂದ ನಾಷ್ಟ ಮಾಡಿಕೊಂಡು ಅಲ್ಲಿಂದ ಹೊರಡುವ ಅಂದ್ಕೊಂಡ್ವಿ.